ಇನ್ನು ದರ್ಶನ್ ಸರ್ಕಲ್ ಸರಿ ಇಲ್ಲ ಅನ್ನೋದು ನನಗೆ ಮುಂಚೆನೇ ಗೊತ್ತಿತ್ತು. ಎಲ್ರಿಗೂ ಹೊಡಿತಾನೆ ಬಡಿತಾನೆ ಅನ್ನೋ ವಿಚಾರ ಕೂಡ ಗೊತ್ತಿತ್ತು. ಆದರೆ ಕೊಲೆ ಮಾಡೋ ಹಂತಕ್ಕೆ ಹೋಗ್ತಾನೆ ಅಂತ ಗೊತ್ತಿರಲಿಲ್ಲ ಅಂತ ನ್ಯೂಸ್ ಫಸ್ಟ್ ಜೊತೆ ಪತ್ರಕರ್ತ ಪ್ರಕಾಶ್ ಬಾಬು ಮಾತನಾಡಿದ್ದ. ಇವರು ಮೊದಲು ದರ್ಶನ್ನನ್ನ ಚಿತ್ರರಂಗಕ್ಕೆ ಪರಿಚಯಿಸುವಂತ ಪ್ರಯತ್ನ ಮಾಡಿದಂಥ ಪತ್ರಕರ್ತರು ಇವರು ಮಾತನಾಡಿದ್ದಾರೆ. ದರ್ಶನ್ಗೆ ಹುಡುಗಿಯರ ಸಹವಾಸ ಇದ್ದಿದ್ರೆ ಪವಿತ್ರ ಬೇಕಿರಲಿಲ್ಲ. ದರ್ಶನ್ ಯಾವತ್ತೂ ಯಾರನ್ನ ಮಿಸ್ಯೂಸ್ ಮಾಡಿಕೊಂಡವನಲ್ಲ, ಆತನನ್ನು ಹಾಳು ಮಾಡಿದ್ದು ಕುಡಿತ ಅಂತ ಪತ್ರಕರ್ತ ಪ್ರಕಾಶ್ ಬಾಬು ಮಾತನಾಡಿದ್ದಾರೆ. ಅವರು ಫೇಸ್ಬುಕ್ನಲ್ಲೂ ಕೂಡ ವಿವರವಾಗಿ ಇದರ ಬಗ್ಗೆ ಬರೆದಿದ್ದಾರೆ. ಈಗ ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡುವ ಸಂದರ್ಭದಲ್ಲೂ ಕೂಡ ಅದನ್ನ ಹೇಳಿದ್ದಾರೆ. ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ಅವರನ್ನ ಮಾತನಾಡಿಸಿದ್ದಾರೆ, ನೋಡೋಣ. ಕೊಲೆ ಪ್ರಕರಣದಲ್ಲಿ ಸದ್ಯ ಪೊಲೀಸ್ ಕಸ್ಟಡಿಯಲ್ಲಿ ಇರುವ ನಟ ದರ್ಶನ್ ಹೇಗಿದ್ರು, ಹೇಗೆ ಬೆಳೆದು ಬಂದರು, ಆರಂಭದಲ್ಲಿ ಸಿನಿಮಾ ರಂಗಕ್ಕೆ ಬರುವ ಮುನ್ನ ಏನೆಲ್ಲ ಕೆಲಸ ಮಾಡ್ತಾ ಇದ್ರು, ಸಿನಿಮಾ ರಂಗಕ್ಕೆ ಅವ್ರನ್ನ ಪದಾರ್ಪಣೆ ಮಾಡಲಿಕ್ಕೆ ಕಾರಣೀಭೂತರು ಯಾರ್ಯಾರು, ಆ ಸಂದರ್ಭದಲ್ಲಿ ನಡೆದಂತಹ ಘಟನಾವಳಿಗಳು ಏನು, ಈಗಿರುವಂತಹ ದರ್ಶನ್ಗೂ ಆಗಿದ್ದಂತಹ ದರ್ಶನ್ಗೂ ಅನೇಕ ವ್ಯತ್ಯಾಸಗಳಿವೆ. ಆ ವ್ಯತ್ಯಾಸಗಳು ಏನು ಎಂಬುದರ ಕುರಿತಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಬರಹಗಾರರು, ಹಿರಿಯ ಪತ್ರಕರ್ತರು ಆಗಿರುವಂತಹ ಅವರಿಗೆ ಅಂದು ಸಹಾಯವನ್ನು ಮಾಡಿದ್ದಂತಹ ಪ್ರಕಾಶ್ ಬಾಬು ಸರ್ ಇದ್ದಾರೆ. ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಪ್ರಕಾಶ್ ಬಾಬು ಸರ್, ನೀವು ಕಂಡಂತಹ ದರ್ಶನ್ ಹೇಗಿದ್ರು, ಹೇಗಾದ್ರು? ಅವನು ಭಾಳ ಮಾಮೂಲಿ ಎಲ್ಲ ಹುಡುಗರ ಥರನೇ ಇದ್ದ. ಆದರೆ ಅವನೇನು ಈ ಥರ ಕೆಟ್ಟ ಬುದ್ಧಿ ಇರಲಿಲ್ಲ. ಯಾಕೆಂದರೆ ಯಾವುದೂ ಒಳ್ಳೆ ಸಂಸ್ಕಾರ ಅಂತ, ಯಾಕಂದರೆ ಅವ್ರ ಅಪ್ಪ ಅಮ್ಮ ಒಳ್ಳೆ ಸಂಸ್ಕಾರದಲ್ಲಿ ಬೆಳೆಸಿದ್ರು. ಆತನಿಗೆ ಯಾವ ಬೇರೆ ಹೈಫೈ ಅಂತಲೇ ಬೆಳೆದ ಬಡ ಮಧ್ಯಮದಲ್ಲಿ ಬೆಳೆದ್ರಿಂದ ಅವನಿಗೆ ಯಾವುದೇ ಓಡಾಡ ಈ ಫ್ಲರ್ಟ್ ಮಾಡೋದಾಗಲಿ ಯಾವುದೂ ಇರಲಿಲ್ಲ. ನೀವು ಹೇಳಬೇಕು ಅಂತಂದರೆ ನಾನು ಫ್ರ್ಯಾಂಕಾಗಿ ಹೇಳ್ತೀನಿ, ಸುದೀಪ್ ಇರ್ಬೋದು, ಪುನೀತ್ ಇರ್ಬೋದು, ಯಶ್ ಇರ್ಬೋದು, ರಜನಿಕಾಂತ್ ಇರ್ಬೋದು, ಅವ್ರು ಬಾಲ್ಯದಲ್ಲಿ ಮಾಡಿದಂಥ ಯಾವ ಇದೂ ಇರಲಿಲ್ಲ. ಅವರು ಅಷ್ಟು ಅವನು ಸಭ್ಯಸ್ಥ. ಹುಡುಗರ ಸರ್ಕಲ್ ಆಗೇ ಇತ್ತು ಒಂದು, ಯಾವುದು ಒಳ್ಳೆ ಹುಡುಗರ ವಿದ್ಯಾವಂತ ತಲೆಗೆ ಹತ್ತಲಿಲ್ಲ ಅನ್ನೋದು ಬಿಟ್ಟರೆ ಒಳ್ಳೆ ಬುದ್ಧಿ ಇತ್ತು, ಒಳ್ಳೆ ಇದಿತ್ತು ಅವನಿಗೆ. ಏನೋ ಅವನ ಜೀವನದಲ್ಲಿ ಸಾಧಿಸಬೇಕು ಅನ್ನೋ ಛಲ ಇತ್ತೆ ಹೊರತು ಅವನು ಯಾವುದೇ ಒಂದು ಹುಡುಗರಿಂದ ಓಡಬೇಕು, ಆಗಬೇಡ, ಇದು ಮಾಡಬೇಕು ಅಥವಾ ಯಾವ ಶೋಕಿಗಳು ಇರಲಿಲ್ಲ. ಆ ಥರ ಯಾವುದೂ ಇರಲಿಲ್ಲ. ಕೊಲೆ ಪ್ರಕರಣದಲ್ಲಿ ಆತ ಆರೋಪಿ ಅಂತ ಗೊತ್ತಾದಾಗ ಏನನ್ನಿಸ್ತು ಸರ್? ನನಗೆ ಭಾಳ ಶಾಕ್ ಆಯಿತು. ಆದರೆ ಒಂದು ಅವನು ವಿಷಯ ಅದಾದಮೇಲೆ ನಾನು ಈ ಒಂದು ಇತ್ತೀಚೆಗೆ ಅವ್ನು ತಿಳ್ಕೊಂಡಿದ್ದೆ, ಅವ್ನು ಸರ್ಕಲ್ ಸರಿಗಿಲ್ಲ, ಅವನು ಎಲ್ಲರಿಗೂ ಹೊಡಿತಾನೆ ಬಡಿತಾನೆ ಅನ್ನೋದು ವಿಷಯ ಗೊತ್ತಿತ್ತು. ಆದರೆ ಕೊಲೆ ಮಾಡೋ ಮಟ್ಟಿಗೆ ಹೋಗ್ತಾನೆ ಅಂತ ನನಗೆ ಅನಿಸ್ಕೊಂಡಿರಲಿಲ್ಲ. ಇದು ಭಾಳ ದುರಂತ. ಯಾಕೆಂದರೆ ಪಾಪ ಯಾವುದೇ ಅದು ಒಂದು ಸಣ್ಣ ಅವ್ನು ತಪ್ಪೇ ಮಾಡಿರ್ಬೋದು, ಸತ್ಯ ಅವನು ತಪ್ಪೇ ಮಾಡಿದ್ದಾನೆ, ಅವನು ರೇಣುಕಾ ಸ್ವಾಮಿ. ಆದರೆ ತಪ್ಪಿಗೆ ಕೊಲೆ ಅಂತ ಅವನು ಸಾಯಿಸುವಂಥ ಶಿಕ್ಷೆ ಏನೂ ಇಲ್ಲ. ಎಲ್ಲದ್ರ ನಡುವೆ 2011ರಲ್ಲಿ ಅವ್ರ ಹೆಂಡತಿಗೆ ಹೊಡೆದು ಜೈಲಿಗೆ ಸೇರ್ತಾರೆ ಸರ್. ಆ ಸಂದರ್ಭದಲ್ಲಿ ನಿಮ್ಮ ರಿಲೇಷನ್ಶಿಪ್ ಚೆನ್ನಾಗಿತ್ತಾ? ಬುದ್ಧಿವಾದ ಏನು ಹೇಳಿದ್ರಾ? ಇಲ್ಲ, ನನಗೆ 2004ಕ್ಕೆ ಅವನ ರಿಲೇಷನ್ ಬಿಟ್ಟೋಯ್ತು. ಅದಾದಮೇಲೆ ನಾನು ಭೇಟಿ ಮಾಡಲಿಲ್ಲ. ಯಾಕೆ ಸರ್ ನಿಮ್ಮ ನಡುವೆ ಮತ್ತು ಅವ್ರ ನಡುವೆ ಸಂಬಂಧ 2004ಕ್ಕೆ ಸಂಬಂಧ ಏನೂ ಇರಲಿಲ್ಲ. ನಾವು ಪತ್ರಕರ್ತರಾಗಿ ನಾವು ಯೋಚನೆ ಮಾಡೋದು ನಾವು ಏನು ಯೋಚನೆ ಮಾಡಿರ್ತೀವಿ ಅಂತಂದ್ರೆ ನನಗೆ ಗೊತ್ತಿರುತ್ತೆ. ಈ ಸಿನಿಮಾ ರಂಗ ಹೇಗೆ ಅಂತಂದರೆ ಗೆದ್ದ ಮೇಲೆ ಅವರ ವರ್ತನೆಗಳೇ ಬೇರೆ ಬರ್ತದೆ. ಹಾಗಾಗಿ ಇವನಲ್ಲಿ ಸ್ವಲ್ಪ ಒಂದು ಬದಲಾವಣೆ ಕಾಣ್ತು. ಸಣ್ಣದಾಗಿ, ದೊಡ್ಡದಾಗಲ್ಲ, ಭಾಳ ಸಣ್ಣದು. ನಮ್ಗೆ ಅಷ್ಟಕ್ಕೆ ಬೇಜಾರಾಯಿತು, ಬಿಟ್ಟಾಕ್ತೀವಿ. ಅದು ಹಂಗೆ ಒಂದು ಮೊಬೈಲ್ ಅವಾಗೆಲ್ಲ ಚೇಂಜ್ ಆಯಿತು. ಆಮೇಲೆ ನಂಬರ್ ಅವ್ರಿಗೂ ಕಾಂಟ್ಯಾಕ್ಟ್ ಬಿಟ್ಟೋಯ್ತು. ಹಾಗಾಗಿ ನಾವು ದೂರ ಆದ್ವಿ. ಅವನೆಲ್ಲ ಬೆಳ್ಕೊಂಡು ಹೋದ. ಅಪ್ಟು ನಾನು ಹೇಳ್ತೀನಲ್ಲ, ಅವನ ಹೆಂಡತಿ ಇನ್ಶ್ಯೂ ಆಗೋವರೆಗೂ ಅವನು ಕೆಟ್ಟವನಲ್ಲ. ಮತ್ತು ಇವರೆಲ್ಲ ಹೇಳ್ತಾರಲ್ಲ ಫ್ಲರ್ಟು, ಅವನೇ ಅದು ಹುಡುಗಿ ಜೊತೆ ಸವಾಸ ಜಾಸ್ತಿ ಮಾಡ್ತಾನೆ, ಹುಡುಕ ಜಾಸ್ತಿ ಆಗಿದೆ. ಅದನ್ನು ನಾನು ಒಪ್ತೀನಿ. ಅವ್ನ ಮುಖ ನೋಡ್ರೆ ಗೊತ್ತಾಗುತ್ತೆ, ಅದೆಲ್ಲ ವಿಷಯಗಳು ಗೊತ್ತು, ಬಾಟ್ಲಿಗಟ್ಟಲೆ ಕುಡಿಯೋದೆಲ್ಲ. ಆದರೆ ಹುಡುಗಿರ ಸವಾಸ ಅವನಿಗೆ ಇದ್ದಿದ್ದರೆ ಈ ಪವಿತ್ರ ಗೌಡನ ಅಂತ ಒಳ್ಳೆ ಇಟ್ಕೊಂಡು 10 ವರ್ಷ ಅವನೇನು ಅವಳ ಜೊತೆ ಬೇಕಾದ್ರೆ ಇನ್ನೊಂದು ವರ್ಷಕ್ಕೂ ನಾನು ಚೇಂಜ್ ಮಾಡ್ಕೋಬೋದು, ತಿಂಗಳು ಒಂದು ಚೇಂಜ್ ಮಾಡ್ಕೋಬೋದಿತ್ತು. ಆ ಥರ ಇಲ್ಲ. ನಾನು ನೋಡಿದಾಗೆ ಅವನಿಗೆ ವುಮನೈಸರ್ ಅಲ್ಲ, ಸತ್ಯವಾಗಲಿಲ್ಲ. ಅವನಿಗೆ ಹುಡುಗಿರ ಚಟಗಳು ಜಾಸ್ತಿ ಇಲ್ಲ. ಆ ಥರ ಇದ್ದಿದ್ರೆ ಬೇರೆ ಹೀರೋಗಳ ಥರ ಮಾಡೋ ಥರ ಒಂದು ಸಿನಿಮಾ ಹೀರೋಯಿನ್ಗಳೇ ಫ್ಲರ್ಟ್ ಮಾಡ್ಕೊಂಡು ಏನೇನೋ ಮಾಡ್ಕೊಂಡಿರ್ತಾರೆ. ಅದೂ ಇರಲಿಲ್ಲ. ಅವನು ಯಾವತ್ತೂ ಅವ್ನು ಮಿಸ್ಯೂಸ್ ಮಾಡಿಕೊಂಡೇ ಅವನೇ ಅಲ್ಲ. ಯಾವತ್ತೂ ಅವನು ಹುಡುಗಿರ್ದು ಹೀರೋಯಿನ್ಗಳ ಜೊತೆ ಎಲ್ಲ ಇದು ಮಾಡ್ಕೊಳ್ಳೋದು ಎಲ್ಲ ಇಲ್ಲ, ಬೇರೆ ಥರ ಇಲ್ಲ. ಅವನು ಕೊಡ್ತಾನೆ ಅವ್ನಿಗೆ ಹಾಳು ಮಾಡಿದ್ದು. ಫೈನಲಿ ಸರ್, ಈಗ ಕೊಲೆ ಆರೋಪದಲ್ಲಿ ಅವರು ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾರೆ. ಮೊದಲ ದರ್ಶನ್ ಮತ್ತು ಇವತ್ತಿನ ದರ್ಶನ್ ಏನನ್ಸುತ್ತೆ ಸರ್? ಭಾಳ ಡಿಫ್ರೆನ್ಸ್ ಅನಿಸುತ್ತೆ. ಆದರೆ ಅವನಿಗೆ ಎತ್ತರ ಬೆಳೆದಷ್ಟು ನಾವು ಎಚ್ಚರವಾಗಿರಬೇಕಾಗಿತ್ತು. ಅವನು ಮೇಲೆ ಹೋದಷ್ಟು ನಾವು 4 ಜನಕ್ಕೆ ಕಾಣ್ತೀವಿ, ಕೆಳಗಡೆ ಇದ್ದ 4 ಜನಕ್ಕೆ ಕಾಣ್ತೀವಿ.
ಮೇಲೆ ಹೋದ ನೂರಾರು ಜನ, ಸಾವಿರಾರು ಜನ ಹೋದಷ್ಟು ಸಾವಿರ ಲಕ್ಷ ಹಿಂಗೆ ಕಾಣಿಸ್ತೀವಿ. ಅದನ್ನು ನಾವು ಬ್ಯಾಲೆನ್ಸ್ ಮಾಡಲಿಲ್ಲ. ನಾನು ಹಿಂಗಿದ್ದೀನಿ, ನನ್ನ ಜನ ಏನು ಅನ್ಕೋತಾರೆ, ಏನು ಮಾಡ್ತಾರೆ, ಇದೆಲ್ಲ ನಾವು ಹಿಂಗೆ ವರ್ತನೆಗಳು ಮಾಡಬೇಕು, ನನ್ನ ಸರ್ಕಲ್ ಹೆಂಗಿರಬೇಕು, ಇವೆಲ್ಲ ಯೋಚನೆನೇ ಮಾಡಲಿಲ್ಲ. ಅವನು ಜೀವನನ ಒಂಥರ ಎಂಜಾಯ್ ಥರ ತೊಗೊಂಬಿಟ್ಟ. ದುಡ್ಡು ಬರ್ತಾಯಿತ್ತು, ಎಂಜಾಯ್ ಮಾಡೋದು ಅಷ್ಟೇ ಅವನಿಗೆ ಜೀವನದಲ್ಲಿ. ಅವನು ಇದು ಮಾಡ್ಕೊಂಬಿಟ್ಟ. ಶೂಟಿಂಗ್ ಇದ್ರೆ ಇಲ್ಲಿ ಹೋಗೋದು, ಇಲ್ಲಾಂದರೆ ಎಲ್ಲ ಹೋಗೋದು, ಅಲ್ಲಿ ಕುಡಿಯೋದು, ಇಲ್ಲಾಂದರೆ ಎಲ್ಲ ಒಂದು ಬಂಡೀಪುರ ಹತ್ರ ಹೋಗೋದು, ಈ ಥರ ಅವನು ಒಂಥರ ಜೀವನ ಜಾಲಿಯಾಗಿ ಕಳೆದ್ಬಿಟ್ಟ. ಕಳೆದ 10 ವರ್ಷದಿಂದ ಏನು ಅವನು 15 ವರ್ಷ ಹಿಂದೆ ಫುಲ್ ಜಾಲಿಯಾಗಿ ಕಳೆದ್ಬಿಟ್ಟ. ಅವನು ಹೆಂಗೋ ನಡೀತದೆ, ಹೇಗೋ ಬರುತ್ತೆ. ಅಭಿಮಾನಿಗಳ ಬಳಗ ಇದು. ಅಭಿಮಾನಿಗಳ ಬಳಗ ಯಾಕೆ ಜಾಸ್ತಿ ಅಂತಂದರೆ ಪುನೀತ್ಗೂ, ಯಶ್ಗೂ, ಸುದೀಪ್ಗಿಂತ ಜಾಸ್ತಿ ಇದೆ ಅಂದರೆ ಈತ ಡೌನ್ ಟು ಅರ್ತು. ಯಾರೇ ಬಂದರೂ ಮಾತಾಡ್ತಾನೆ. ಅವ್ರ ಒಂದು ಫಂಕ್ಷನ್ ಕರೆದ್ರೆ ಹೋಗ್ತಾನೆ. ಅಲ್ಲೆಲ್ಲ ನೂರಾರು ಜನ ಸಿಗ್ತಾರೆ. ಅದೆಲ್ಲ ಅವ್ನು ಚೆನ್ನಾಗಿ ತಿಳ್ಕೊಂಡಿದ್ದ. ಅವನು ಮೊದಲೇ ಹೇಳ್ತಾ ಇದ್ದ, ಒಂದು ಆಟೋಲ್ಲಿ ನನ್ನ ಹೆಸರು ಬಂದುಬಿಟ್ಟು ಸಾಕೋಣ, ನನ್ನ ಇಡೀ ಲೈಫಲ್ಲೇ ನಾನು ದೊಡ್ಡ ಅಭಿಮಾನಿ ಸಾಕ್ತಂಗೆ ಅಂತ. ಯಾಕೆಂದರೆ ಅಭಿಮಾನಿಗಳು ಅಲ್ಲೇ ಉಟ್ಕೊಳ್ಳೋದು. ಯಾಕೆ ಒಂದು ಆಟೋ ಇಲ್ಲಿ ಒಂದು ಕಡೆ ಓಡಲ್ಲ, ಇಡೀ ಸುತ್ತ ಓಡೋದು. ದರ್ಶನ್ ಫೋಟೋ ಹಾಕ್ತವ್ರು ಅಂದರೆ ಒಂದು ಜನ ಇಂಪ್ರೆಸ್ ಆಗ್ತಾರೆ. ಅದನ್ನು ನಾಳೆ ಅಬ್ಸರ್ವ್ ಮಾಡಿದ್ದ. ಅವ್ನು ಭಾಳ ಚೆನ್ನಾಗಿ ಸೂಕ್ಷ್ಮಗಳು ಅರ್ಥ ಮಾಡ್ಕೊಂಡಿದ್ದ. ಥ್ಯಾಂಕ್ ಯು ಸರ್. ಇದಿಷ್ಟು ಹಿರಿಯ ಪತ್ರಕರ್ತರಾದಂತಹ ಪ್ರಕಾಶ್ ಬಾಬು ಅವರ ಮಾತುಗಳು. ದರ್ಶನ್ ಆವಾಗ ಹೇಗಿದ್ರು, ಈವಾಗ ಹೇಗಿದ್ದಾರೆ ಅನ್ನೋದನ್ನು ಅವರು ವಿವರವಾಗಿ ತಿಳಿಸುವಂಥ ಕೆಲಸಕ್ಕೆ ಮುಂದಾದರು. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.